ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ ಬಗ್ಗೆ ಇನ್ ಡೆಪ್ತ್ ರಿವ್ಯೂ ಮಾಡೋಣ. ಈ ಕಾರ್ MPV ಸೆಗ್ಮೆಂಟ್ ನಲ್ಲಿ ಇರೋ ಬೆಸ್ಟ್ ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಕಾರ್ನ ಲುಕ್ಸ್, ಇಂಟೀರಿಯರ್, ಇಂಜಿನ್ ಪವರ್, ಸೇಫ್ಟಿ ಫೀಚರ್ಸ್, ಮೈಲೇಜ್, ಕಲರ್ ವೇರಿಯಂಟ್ ಮತ್ತೆ ಪ್ರೈಸ್ ಬಗ್ಗೆ ನೋಡೋಣ. ಈ ಕಾರ್ನ ಲುಕ್ ಇಂದ ನೋಡೋಣ. ಓಲ್ಡ್ ಎರ್ಟಿಗಾಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೇಂಜಸ್ ಆಗಿದೆ. ಇಲ್ಲಿ 2 ವೈಪರ್ ಮತ್ತೆ 2 ವಾಷರ್ ಇದಾವೆ. ಇಲ್ಲಿ ಮಿಡಲ್ ಅಲ್ಲಿ ಸುಜುಕಿ ಲೋಗೋ, ಬ್ಲಾಕ್ ಮತ್ತೆ ಕ್ರೋಮ್ ಫಿನಿಶ್ ಕಾಂಬಿನೇಷನ್ ನಲ್ಲಿ ಗ್ರಿಲ್ ನ ಡಿಸೈನ್ ಸಿಗುತ್ತೆ. ತುಂಬಾನೇ ಪ್ರೀಮಿಯಂ ಲುಕ್ ನಲ್ಲಿ ಕಾಣಿಸುತ್ತೆ. ಇಲ್ಲಿ LED ಹೈ ಬೀಮ್ ಮತ್ತೆ ಲೋ ಬೀಮ್ ಹಾಗೆ ಹಿಲೋಜಿನ್ ಪಾರ್ಕಿಂಗ್ ಲೈಟ್ಸ್ ಮತ್ತೆ ಬ್ಲಿಂಕರ್ ಇದಾವೆ. ಇಲ್ಲಿ ಕೆಳಗಡೆ ಫಾಗ್ ಲ್ಯಾಂಪ್ ಆಪ್ಷನ್ ಇದೆ. ಟಾಪ್ ಮಾಡೆಲ್ ನಲ್ಲಿ ಫಾಗ್ ಲ್ಯಾಂಪ್ಸ್ ಸಿಗುತ್ತೆ. ಸೈಡ್ ಇಂದ ನಿಮಗೆ ಈ ರೀತಿ ಲುಕ್ ಸಿಗುತ್ತೆ. ಬಾಡಿ ಕಲರ್ಡ್ ORVM ಹಾಗೆ ಬ್ಲಿಂಕರ್ ಕಾಣಿಸುತ್ತೆ. ಬಾಡಿ ಕಲರ್ ನಲ್ಲಿ ಡೋರ್ ಹ್ಯಾಂಡಲ್ಸ್ ಇದಾವೆ. ಲೆಫ್ಟ್ ಸೈಡ್ ಅಲ್ಲಿ ಫ್ಯೂಲ್ ಲಿಡ್ ಸಿಗುತ್ತೆ. ಬ್ಯಾಕ್ ಸೈಡ್ ಇಂದ ಈ ಲುಕ್ ಸಿಗುತ್ತೆ. ಇಲ್ಲಿ ಸ್ಪಾಯ್ಲರ್ ಹಾಗೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಬ್ಯಾಕ್ ಸೈಡ್ ಅಲ್ಲಿ ವೈಪರ್ ಇಲ್ಲ. 3D ಡಿಸೈನ್, LED ಟೇಲ್ ಲ್ಯಾಂಪ್ಸ್, ಹಿಲೋಜಿನ್ ಬ್ಲಿಂಕರ್ ಇದಾವೆ. ಮಿಡಲ್ ಅಲ್ಲಿ ಸುಜುಕಿ ಲೋಗೋ, ಇಲ್ಲಿ ಎರ್ಟಿಗಾ ಅಂತ ಬ್ಯಾಡ್ಜಿಂಗ್ ಇದೆ. ಈ ಸೈಡ್ ಸ್ಮಾರ್ಟ್ ಹೈಬ್ರಿಡ್ ನ ಬ್ಯಾಡ್ಜಿಂಗ್ ಇದೆ. ಇಲ್ಲಿ ಕೆಳಗಡೆ ರಿಫ್ಲೆಕ್ಟರ್ಸ್ ಹಾಗೆ 4 ಪಾರ್ಕಿಂಗ್ ಸೆನ್ಸಾರ್ಸ್ ಸಿಗುತ್ತೆ. ಸ್ಪೇರ್ ವೀಲ್ ಕೆಳಗಡೆ ಮೌಂಟ್ ಆಗಿದೆ. ರೈಟ್ ಸೈಡ್ ಅಲ್ಲೂ ಸೇಮ್ ಲುಕ್ ಸಿಗುತ್ತೆ. ಇದರಲ್ಲಿ 209 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಕೆಳಗಡೆ ಟೂಲ್ಸ್ ಸ್ಪೇಸ್ ಇದೆ. ಥರ್ಡ್ ರೋ ನ ಸೀಟ್ಸ್ ಫೋಲ್ಡ್ ಮಾಡಿದ್ರೆ 550 ಲೀಟರ್ಸ್ ನಷ್ಟು ಕೆಪಾಸಿಟಿ ಸಿಗುತ್ತೆ. ಇಂಜಿನ್ ಇದರಲ್ಲಿ 1465cc ಇದೆ. K15E ಸ್ಮಾರ್ಟ್ ಹೈಬ್ರಿಡ್ ಟೈಪ್ ಇಂಜಿನ್ ಸಿಗುತ್ತೆ. ಈ ಇಂಜಿನ್ ಇಂದ ಮ್ಯಾಕ್ಸಿಮಮ್ ಟಾರ್ಕ್ 101.64 bhp at 6000 rpm, ಮ್ಯಾಕ್ಸಿಮಮ್ ಟಾರ್ಕ್ 139 Nm at 4300 rpm ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ 4 ಸಿಲಿಂಡರ್ಸ್ ಹಾಗೆ 4 ವಾಲ್ವ್ಸ್ ಪರ್ ಸಿಲಿಂಡರ್ ಇದಾವೆ. ಇದು ಫ್ರಂಟ್ ವೀಲ್ ಡ್ರೈವ್ ಇದೆ. ಇದರ ಎಮಿಷನ್ ನಾರ್ಮ್ BS6 ಇದೆ. ಡ್ರೈವರ್ ಸೈಡ್ ಡೋರ್ ಓಪನ್ ಮಾಡಿದ್ರೆ ಈ ರೀತಿ ಲುಕ್ ಸಿಗುತ್ತೆ. ಇಲ್ಲಿ ಡೋರ್ ಲಾಕ್ ಮತ್ತೆ ಓಪನ್ ಲಿವರ್ ಇದೆ. ಇಲ್ಲಿ ಮಿರರ್ ಅಡ್ಜಸ್ಟ್ಮೆಂಟ್ ನಾಬ್, ಮಿರರ್ ಫೋಲ್ಡ್ ಅನ್ಫೋಲ್ಡ್ ಬಟನ್, ಇಲ್ಲಿ ವಿಂಡೋ ಲಾಕ್, ಡೋರ್ ಲಾಕ್ ಅನ್ಲಾಕ್ ಬಟನ್ ಇದೆ. ಮತ್ತೆ 4 ಪವರ್ ವಿಂಡೋ ಕಂಟ್ರೋಲ್ ಸಿಗುತ್ತೆ. ಡ್ರೈವರ್ ಸೈಡ್ ಒನ್ ಟಚ್ ಅಪ್ ಆರ್ ಡೌನ್ ಫೀಚರ್ ಸಿಗುತ್ತೆ. ಇಲ್ಲಿ ಕೆಳಗಡೆ ಬಾಟಲ್ ಹೋಲ್ಡರ್ ಮತ್ತೆ ಸ್ಮಾಲ್ ಸ್ಟೋರೇಜ್ ಇದೆ. ಇಲ್ಲಿ ಸ್ಪೀಕರ್ ಸಿಗುತ್ತೆ. ಇಲ್ಲಿ AC ವೆಂಟ್, ಕೆಳಗಡೆ ಆಟೋ ಇಗ್ನಿಷನ್ ಆನ್ ಆಫ್, ಟ್ರಾಕ್ಷನ್ ಕಂಟ್ರೋಲ್ ಮತ್ತೆ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ನಾಬ್ ಸಿಗುತ್ತೆ. ಇಲ್ಲೂ ನಿಮಗೆ ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ರೀತಿ ಇದೆ. ಲೆಫ್ಟ್ ಅಲ್ಲಿ RPM ಮೀಟರ್ ಮತ್ತೆ ಇಂಜಿನ್ ಟೆಂಪರೇಚರ್ ಗೇಜ್ ತೋರಿಸುತ್ತೆ. ರೈಟ್ ಅಲ್ಲಿ ಸ್ಪೀಡೋಮೀಟರ್ ಮತ್ತೆ ಫ್ಯೂಲ್ ಗೇಜ್ ಇದೆ. ಮಿಡಲ್ ಅಲ್ಲಿ ಸ್ಮಾಲ್ ಡಿಜಿಟಲ್ ಡಿಸ್ಪ್ಲೇ ಇದೆ. ಇದರಲ್ಲಿ ಕಾರ್ನ ಇನ್ಫೋ ತೋರಿಸುತ್ತೆ. ಟ್ರಿಪ್ ಮೀಟರ್, ಓಡೋಮೀಟರ್, ಆವರೇಜ್ ಟೈಮ್ ತೋರಿಸುತ್ತೆ. ಸ್ಟೇರಿಂಗ್ ನ ಡಿಸೈನ್ ಈ ರೀತಿ ಇದೆ. ಮಿಡಲ್ ಅಲ್ಲಿ ಸುಜುಕಿ ಲೋಗೋ ಇದೆ. ಲೆಫ್ಟ್ ಅಲ್ಲಿ ಮೀಡಿಯಾ ಕಂಟ್ರೋಲ್ ಬಟನ್ಸ್ ಇದಾವೆ. ಇದರಲ್ಲಿ 7 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ, ಸ್ಮಾರ್ಟ್ ಪ್ಲೇ ಸ್ಟುಡಿಯೋ, ಬ್ಲೂಟೂತ್ ಕನೆಕ್ಟಿವಿಟಿ, ನ್ಯಾವಿಗೇಷನ್ ಫೀಚರ್ಸ್ ಇದಾವೆ. ಕೆಳಗಡೆ ಹಜಾರ್ಡ್ ಸ್ವಿಚ್ ಇದೆ. ಕೋ ಪ್ಯಾಸೆಂಜರ್ ಸೈಡ್ ಅಲ್ಲೂ 2 AC ವೆಂಟ್ಸ್ ಇದಾವೆ. ಇಲ್ಲಿ AC ಕಂಟ್ರೋಲ್ ನಾಬ್ಸ್ ಇದಾವೆ. ಇಲ್ಲಿ 12 ವ್ಯಾಟ್ ಚಾರ್ಜಿಂಗ್ ಸಾಕೆಟ್ ಮತ್ತೆ USB ಸಾಕೆಟ್ ಸಿಗುತ್ತೆ. ಕೆಳಗಡೆ ಮೊಬೈಲ್ ಸ್ಪೇಸ್ ಹಾಗೆ 2 ಬಾಟಲ್ ಹೋಲ್ಡರ್ ಇದಾವೆ. ಕೂಲಿಂಗ್ ಫೀಚರ್ ಕೂಡ ಇದೆ. ಇಲ್ಲಿ 5 ಸ್ಪೀಡ್ ಗೇರ್ ಲಿವರ್, ಹ್ಯಾಂಡ್ ಬ್ರೇಕ್ ಇದೆ. ಇಲ್ಲಿ ರೇರ್ ವ್ಯೂ ಮಿರರ್ ಸಿಗುತ್ತೆ. ಕೋ ಪ್ಯಾಸೆಂಜರ್ ಸೈಡ್ ಅಲ್ಲಿ ಸನ್ ಬ್ಲೈಂಡ್ ಇದೆ. ಇದರಲ್ಲಿ ವ್ಯಾನಿಟಿ ಮಿರರ್ ಸಿಗುತ್ತೆ. ಮಿಡಲ್ ಅಲ್ಲಿ ಲ್ಯಾಂಪ್ಸ್ ಮತ್ತೆ ಲ್ಯಾಂಪ್ ಆನ್ ಆಫ್ ಸ್ವಿಚ್ ಇದೆ. ಡ್ರೈವರ್ ಸೈಡ್ ಸನ್ ಬ್ಲೈಂಡ್ ನಲ್ಲಿ ಟಿಕೆಟ್ ಹೋಲ್ಡರ್ ಸಿಗುತ್ತೆ. ಇಲ್ಲಿ ಕೆಳಗಡೆ ಬಾನೆಟ್ ಓಪನ್ ಮಾಡೋಕೆ ಲಿವರ್ ಇದೆ. ಇಲ್ಲಿ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಲಿವರ್ ಇದೆ. ಇಲ್ಲೂ ನಿಮಗೆ ರೂಫ್ ಮೌಂಟೆಡ್ AC ವೆಂಟ್ಸ್ ಸಿಗುತ್ತೆ. ಸೆಕೆಂಡ್ ರೋ ನಲ್ಲಿ ಡೋರ್ ಲಾಕ್ ಅನ್ಲಾಕ್ ಲಿವರ್, ಪವರ್ ವಿಂಡೋ ಬಟನ್, ಕೆಳಗಡೆ ಬಾಟಲ್ ಹೋಲ್ಡರ್ ಮತ್ತೆ ಸ್ಮಾಲ್ ಸ್ಟೋರೇಜ್ ಸಿಗುತ್ತೆ. ಇಲ್ಲೂ ನಿಮಗೆ ಸ್ಪೀಕರ್ ಸಿಗುತ್ತೆ. ಸೆಕೆಂಡ್ ರೋ ನ ಸೀಟ್ಸ್ ಈ ರೀತಿ ಇದಾವೆ. ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಮತ್ತೆ ಸೀಟ್ ಬೆಲ್ಟ್ಸ್ ಇದಾವೆ. ಸೀಟ್ ನ ಫ್ಯಾಬ್ರಿಕ್ ತುಂಬಾನೇ ಪ್ರೀಮಿಯಂ ಆಗಿ ಇದೆ. ಮಿಡಲ್ ಅಲ್ಲಿ ಆರ್ಮ್ ರೆಸ್ಟ್ ಸಿಗುತ್ತೆ. ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಇದೆ. ಸೆಕೆಂಡ್ ರೋ ನಲ್ಲಿ ಲೆಗ್ ರೂಮ್ ತುಂಬಾನೇ ಸಫಿಶಿಯಂಟ್ ಆಗಿ ಸಿಗುತ್ತೆ. ಥರ್ಡ್ ರೋಗೆ ಆಕ್ಸೆಸ್ ಆಗೋಕೆ ಈ ರೀತಿ ಸೀಟ್ ಫೋಲ್ಡ್ ಮಾಡಿದ್ರೆ ಈ ರೀತಿ ಸ್ಪೇಸ್ ಸಿಗುತ್ತೆ. ಥರ್ಡ್ ರೋ ನಲ್ಲೂ ಸೀಟ್ ಬೆಲ್ಟ್ಸ್ ಇದಾವೆ ಮತ್ತೆ ಗ್ರಾಬ್ ಹ್ಯಾಂಡಲ್, ಬಾಟಲ್ ಹೋಲ್ಡರ್ ಸಿಗುತ್ತೆ. ಈ ಕಾರ್ ನಲ್ಲಿ ಫ್ರಂಟ್ ಮ್ಯಾಕ್ ಪರ್ಸನ್ ಸ್ಟ್ರಟ್, ರೇರ್ ಅಲ್ಲಿ ಟಾರ್ಷನ್ ಬೀಮ್ ಸಸ್ಪೆನ್ಷನ್ಸ್ ಇದಾವೆ. ಇದರಲ್ಲಿ ಸ್ಟೀಲ್ ರಿಮ್ಸ್ ಇದಾವೆ. ಇದರ ಟೈರ್ ಸೈಜ್ 185/65 15 ಇಂಚ್ ಇದಾವೆ. ಸೇಫ್ಟಿ ಬಗ್ಗೆ ಹೇಳೋದಾದ್ರೆ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್, ರೇರ್
ಇದರಲ್ಲಿ ಡ್ರಮ್ ಬ್ರೇಕ್ಸ್ ಇದಾವೆ, ಹಾಗೆ ಎಬಿಎಸ್, ಬ್ರೇಕ್ ಅಸಿಸ್ಟ್, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಸೇಫ್ಟಿ ಲಾಕ್ಸ್, ಇಬಿಡಿ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಫೀಚರ್ಸ್ ಇದಾವೆ. ಹಾಗೆ ಇದರಲ್ಲಿ ಟೋಟಲ್ ಆಗಿ 6 ಏರ್ ಬ್ಯಾಗ್ಸ್ ಇದಾವೆ. ಗ್ಲೋಬಲ್ ಎನ್ಕ್ಯಾಪ್ ನ ರೇಟಿಂಗ್ 3 ಸ್ಟಾರ್ ಇದೆ. ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 45 ಲೀಟರ್ಸ್ ಇದೆ. ಸಿಎನ್ಜಿ ಆಪ್ಷನ್ ಅಲ್ಲಿ ಸಿಎನ್ಜಿ 60 ಲೀಟರ್ಸ್ ಕೆಪಾಸಿಟಿ ಇದೆ. ಇದರ ಮೈಲೇಜ್ ಪೆಟ್ರೋಲ್ ನಲ್ಲಿ 20 ಕಿಲೋಮೀಟರ್ ಪರ್ ಲೀಟರ್, ಸಿಎನ್ಜಿ ನಲ್ಲಿ 26 ಕಿಲೋಮೀಟರ್ ಪರ್ ಕೆಜಿ ಕೊಡುತ್ತೆ. ಇದರ ಟಾಪ್ ಸ್ಪೀಡ್ 170 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ಇದು 9 ವೇರಿಯಂಟ್ಸ್ ನಲ್ಲಿ ಅವೈಲೇಬಲ್ ಇದೆ. ವೇರಿಯಂಟ್ಸ್ ಮತ್ತೆ ಇದರ ಪ್ರೈಸ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಕಲರ್ಸ್ ನಲ್ಲಿ 7 ವೇರಿಯಂಟ್ಸ್ ಅವೈಲೇಬಲ್ ಇದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.